ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಡುಗೆ ಜಗದೀಶ್. ಧರ್ಮಸ್ಥಳದ ಸರಣಿ ಕಿಡ್ನಾಪ್, ಸರಣಿ ಅತ್ಯಾಚಾರ, ಗ್ಯಾಂಗ್ ರೇಪ, ಮರ್ಡರ್ ಮತ್ತೆ ರೇಪ್ ಮಾಡಿದಂಥ ಆ ಹೆಣ್ಣು ಮಕ್ಕಳನ್ನ ಕೊಂದು ಕಾಡಿನಲ್ಲಿ ಊತಾಕುವಂತ ಪ್ರಕ್ರಿಯೆ ನಡೆದಿದೆ. ಈ ವಿಚಾರವಾಗಿ ಭೀಮಾ ಅನ್ನೋ ಕಂಪ್ಲೇಂಟ್ ಮತ್ತೆ ವಿಟ್ನೆಸ್ FIR ಆಗಿ ಕಂಪ್ಲೇಂಟ್ ಕೊಟ್ಟು ಈಗ ಅದು ಜಡ್ಜ್ ಮುಂದೆ, ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಿಚ್ಛೆ ಹೇಳಿಕೆ ರೆಕಾರ್ಡ್ ಆಗಿದೆ. ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸುಮಿನೇಷನ್ ಅಂದ್ರೆ ಆ ಅಸ್ಥಿಪಂಜರಗಳನ್ನ ಐಡೆಂಟಿಫೈ ಮಾಡಿ ಎಲ್ಲಿ ಊತ ಹಾಕಿದ್ದಾರೆ ಅಂತ ಅವುಗಳನ್ನ ಹೊರಗೆ ತೆಗೆದು ಸಂರಕ್ಷಣೆ ಮಾಡಿ ಅದನ್ನ ಲ್ಯಾಬ್ ಅಲ್ಲಿ ಸಂಬಂಧಪಟ್ಟಂತ ಮೆಡಿಕಲ್ ಎಕ್ಸಾಮಿನೇಷನ್, DNA, ವಿಡಿಯೋಗ್ರಫಿ ಮಾಡಿಕೊಳ್ಳಲಿಕ್ಕೆ ಆದಷ್ಟು ಜಲ್ದಿ ತಯಾರಿ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. ಅದಕ್ಕೆ ಬೇಕಾದಂತ ರಕ್ಷಣಾ ಆ ಒಂದು ಅಸ್ಥಿ ಪಂಜರಗಳು ಅಥವಾ ಅಲ್ಲಿ ಸಿಗುವಂತ ಎವಿಡೆನ್ಸ್ಗಳು ಮತ್ತೆ ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅವುಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರ ಬಾಡಿ ಅಂತ ಹೇಳಿ ಅದನ್ನ DNA ಟೆಸ್ಟ್ ಮಾಡಿ ಸಂಬಂಧಪಟ್ಟಂತ ಎಷ್ಟು FIR ಗಳಾಗಿದೆ, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, ಎಷ್ಟು ಜನ ಇಲ್ಲಿ ಬಂದಿದ್ದಾರೆ, ಎಷ್ಟು ಬೆಲ್ಟ್ ಅಂಗಡಿ, ಆಮೇಲೆ ಈ ಚಿಕ್ಕ ಯಜಮಾನ, ಚಿಕ್ಕ ದಣಿ, ದೊಡ್ಡ ದಣಿ ಎಷ್ಟು ಈ ಮರ್ಡರ್ಗಳಿಗೆ ಕಾರಣನೋ, ಈ ಮರ್ಡರಲ್ಲಿ ಕಾನ್ಸ್ಪಿರಸಿನಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡಿದಂತ ಸಂಬಂಧಪಟ್ಟಂತ ಬೆಳ್ತಂಗಡಿ, ಈ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ 20-25 ವರ್ಷದಿಂದ ಅಥವಾ 40 ವರ್ಷದಿಂದ ಯಾರ್ಯಾರು ಪೊಲೀಸ್ SHO, ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತ ಕೆಲಸ ಮಾಡಿದರೆ ಎಲ್ಲರನ್ನೂ ಕೂಡ ಈ ಕೇಸಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಈ ಯಾರ್ಯಾರು ಸತ್ತು ಹೋಗಿದ್ರ ಅವರ ಕಡೆಯವರು ಎಲ್ಲರೂ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹ ಚಿಕ್ಕ ದಣಿ, ದೊಡ್ಡ ದಣಿ, ಈ ಕೊಲೆಗಾರ ದಣಿಗಳು ಕೊಡೋ ಹಣಕ್ಕೆ ಅಲ್ಲಿನ ಪೊಲೀಸರು ಮಾರಾಟ ಆಗಿದ್ದಾರೆ. ಹಾಗಾಗಿ ಯಾವ ರೀತಿ 11 ಜನ ಸತ್ತಾಗ ಬೆಂಗಳೂರಲ್ಲಿ RCB 11 ಜನ ಸತ್ತಾಗ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತೆ ಇನ್ನು 5 ಜನರ ಸಸ್ಪೆನ್ಷನ್ ಆಯಿತು. ಅದೇ ರೀತಿಯಲ್ಲಿ ಕಳೆದ 40 ವರ್ಷದಲ್ಲಿ ಯಾವ ಇನ್ಸ್ಪೆಕ್ಟರ್ ಇಲ್ಲಿ ಕೆಲಸ ಮಾಡಿದ್ದಾರೆ ಇವರ ಆ ಎಲ್ಲಾ ಪೊಲೀಸವ್ರಿಗೂ ಬೆಳ್ತಂಗಡಿ ಪೊಲೀಸ್, ಇಫ್ ಐ ಆಮ್ ನಾಟ್ ರಾಂಗ್, ಬೆಳ್ತಂಗಡಿ ಪೊಲೀಸು, ಆ ಎಂಟೈರ್ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಈ ಮರ್ಡರ್ಗಳ ಬಗ್ಗೆ ಗೊತ್ತಿತ್ತು, ಮರ್ಡರ್ ಆಗಿರೋದು ಗೊತ್ತಿತ್ತು. ಒಬ್ಬ ಪೊಲೀಸರಾಗಿ ಕರ್ತವ್ಯ ಲೋಪ ಅಂದ್ರೆ ಗೊತ್ತಿದ್ದು ಮರ್ಡರ್ ಆಗಿದೆ ಅಂತ ಗೊತ್ತಿದ್ದು ಲಂಚ ಇಸ್ಕೊಂಡು ಅದನ್ನ ಮುಚ್ಚಾಕಕ್ಕೆ ಆ ಷಡ್ಯಂತ್ರ ಭಾಗವಾದಂತ ಎಲ್ಲಾ ಎಂಟೈರ್ ಪೊಲೀಸವ್ರನ್ನ ಮಂಗಳೂರು SP ಅವರೇ ಮತ್ತೆ ಸರ್ಕಾರ ನಿನ್ನೆ ಕರ್ನಾಟಕ ಮಹಿಳಾ ಆಯೋಗ SIT ರಚನೆ ಮಾಡಬೇಕು ಅಂತ ಮಂಗಳೂರಿನ SP ಗೆ ಮತ್ತೆ ಸರ್ಕಾರಕ್ಕೆ ಬರೆದಿದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟು ಥ್ಯಾಂಕ್ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಡಮ್ ಅನ್ನ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಈಗ ಕಳೆದ 20 ವರ್ಷದಿಂದ ಅಲ್ಲಿ ಕೆಲಸ ಮಾಡಿದಂತ ಎಂಟೈರ್ ಪೊಲೀಸ್ ಸ್ಟಾಫ್ ಏನಿದೆ ಅಥವಾ ಇನ್ಸ್ಪೆಕ್ಟರ್, ಮುಖ್ಯವಾದಂತ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಲ್ಲಿ ಯಾರು ಕೂತು ಆ ಸ್ಟೇಷನ್ ಅನ್ನು ನಡೆಸಿದ್ರು ನೋಡಿ, ಅವರು ಕೂಡ ಈ ಒಂದು 1000 ಮರ್ಡರ್ಗಳ FIR ನಲ್ಲಿ ಅವ್ರನ್ನೂ ಕೂಡ ಸೇರಿಸಬೇಕಾಗತ್ತೆ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ, ಅವ್ರನ್ನೂ ಕೂಡ ಜೈಲಿಗೆ ಹಾಕ್ಬೇಕಾಗತ್ತೆ, ಅವ್ರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ. ಅಂದ್ರೆ ಈ ಎಂಟೈರ್ 1000ಕ್ಕೂ ಹೆಚ್ಚು ಈಗ ಎಕ್ಸುಮಿನೇಷನ್ ಮಾಡಬೇಕಾಗುತ್ತೆ. ಎಕ್ಸುಮಿನೇಷನ್ ಅಂತಂದ್ರೆ ಹಳ್ಳ ತೆಗೆದು ಈ ಭೀಮಾ ಎಲ್ಲೇ ಹೇಳ್ತಾನೆ ಆ ಜಾಗದಲ್ಲಿ ಹೋಗಿ ಎಕ್ಸ್ಕಾವೇಷನ್ ಮಾಡಿ ನಿಧಾನವಾಗಿ ಆ ಮಣ್ಣನ್ನ ಹೊರಗಡೆ ಹಾಕಿ ಅದನ್ನ ವಿಡಿಯೋಗ್ರಫಿ ಮಾಡಿ ವಿಟ್ನೆಸ್ಗಳನ್ನ ಇಟ್ಕೊಂಡು ಮಾಜರ್ನ ಮಾಡಿಕೊಂಡು ಅಲ್ಲಿ ಪ್ಲಸ್ ಡಾಕ್ಟರ್ಸ್ ನ ಕರ್ಕೊಂಡು ಹೋಗಿ ಆ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ, ಅಂದ್ರೆ ಎಕ್ಸುಮಿನೇಷನ್ ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಆ ಬಾಡಿ ಪಾರ್ಟ್ಸ್ ಗಳನ್ನ ಆಮೇಲೆ ಅದನ್ನ ಗ್ಲೌಸ್ ಹಾಕೊಂಡು ತುಂಬಾ ಸೂಕ್ಷ್ಮವಾಗಿ ವಿಡಿಯೋಗ್ರಫಿ ಮಾಡ್ತಾ ಅಲ್ಲೇ ಸ್ಪಾಟ್ ಅಲ್ಲಿ
ವಿಟ್ನೆಸ್ಗಳನ್ನ ಇಟ್ಕೊಂಡು ಬಾಡಿ ಪಾರ್ಟ್ಸ್ ನ ಒಂದೊಂದನೇ ಸಪರೇಟ್ ಆಗಿ ಅದನ್ನ ಸಂರಕ್ಷಣೆ ಮಾಡುತ್ತಾ ತದನಂತರ ಸಂಬಂಧಪಟ್ಟಂತ ಐ ಥಿಂಕ್ ಮೆಡಿಕಲ್ ಟೀಮ್, ಇನ್ವೆಸ್ಟಿಗೇಟಿವ್ ಟೀಮ್, ಮೆಡಿಕಲ್ ಇನ್ವೆಸ್ಟಿಗೇಟಿವ್ ಟೀಮ್ ಜೊತೆನಲ್ಲಿ ಐ ಥಿಂಕ್ ಇಫ್ ಐ ಫಾರೆನ್ಸಿಕ್ ಬೇಕಾಗುತ್ತೆ, ಡಿಎನ್ಎ ತುಂಬಾ ದೊಡ್ಡ ಕೆಲಸ ಇದೆ. ಯಾಕೆಂತಂದ್ರೆ ಈ ಸಿಕ್ಕಿರುವಂತ ಅಸ್ಥಿ ಪಂಜರಗಳು ಯಾರ್ದು ಸಿಕ್ಕಿದ ಮೇಲೆ, ಯಾಕಂದ್ರೆ ಭೀಮನು ಕೂಡ ಕೊಲೆ ಮಾಡಿ ರೇಪ್ ಮಾಡಿ ಕಳ್ಸಿದ್ರೆ ತಗೊಂಬಂದಲ್ಲಿ ಅಲ್ಲಿ ಊತ ಹಾಕಿದ್ದಾನೆ. ಬಟ್ ನಿಜವಾಗ್ಲೂ ಯಾರ್ದು ಈ ಹೋಮ್ ವರ್ಕ್ ಇದೆಯಲ್ಲ, ಈ ಯಾರನ್ನ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಮನೆಯವ್ರನ್ನ ತಿರ್ಸಿ ಅವರ ಬಾಡಿಯನ್ನ ಇದಾಗಿದ್ದ ಅವ್ರನ್ನ ವಿಟ್ನೆಸ್ ಮಾಡಿ ತುಂಬಾ ದೊಡ್ಡ ಒಂದು ಎಕ್ಸೈಸು ಪೊಲೀಸ್ ಇಲಾಖೆ ಮೇಲೆ ಇದೆ. ತುಂಬಾ ದೊಡ್ಡ ಟೀಮ್ ಬೇಕಾಗುತ್ತೆ. SIT ಫಾರ್ಮ್ ಮಾಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗನೇ ರೆಕಮೆಂಡ್ ಮಾಡೋದ್ರಿಂದ ಯಾವುದೇ ಹಿಂದೆ ಮುಂದೆ ತುಳಿದೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಇಮಿಡಿಯೇಟ್ ಆಗಿ SIT ನ ಫಾರ್ಮ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ಗೆ ಸಾಕಷ್ಟು ಪೊಲೀಸ್ ಮ್ಯಾನ್ ಪವರ್ ಬೇಕಾಗುತ್ತೆ, DNA ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ, ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ, ಮಾಜರ್ಗಳಿಗೆ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ, ವಿಡಿಯೋಗ್ರಾಫಿಂಗ್ ಮಾಡಬೇಕಾಗುತ್ತೆ. ಐ ಮೀನ್ ದೇರ್ ಇಸ್ ಅ ಹ್ಯೂಜ್ 1000 ಹೆಣಗಳನ್ನ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ 3-4 ತಿಂಗಳು ಕೆಲಸ ಆಗುತ್ತೆ. ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್. ಅತಿ ದೊಡ್ಡ ನ್ಯೂಸ್ಗೆ ಚರ್ಚೆಗೆ ಗ್ರಾಸವಾಗಲಿದೆ. ಖಂಡಿತವಾಗಿ ನಿಯತ್ತಿನಿಂದ ಈ ಸರ್ಕಾರ ಈ ಕೊಲೆಗಾರರು ಆರೋಪಿಗಳ ಜೊತೆಗೆ ಆಮೇಲೆ ನಿನ್ನೆ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪವರ್ ಟಿವಿ ಶೆಟ್ರೆ ನಿಮ್ ಬಗ್ಗೆ ತುಂಬಾ ಗೌರವ ಇದೆ. ನೀವು ಮಾಧ್ಯಮರಾಗಿ ನೀವೊಂದು ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ ಡೋಂಟ್ ಯು ಥಿಂಕ್ ನಿಮ್ಮ ಒಪಿನಿಯನ್ ನ ಜನಗಳ ತಲೆ ಮೇಲೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದಂತ ಅನ್ಸಲ್ವಾ? ಪವರ್ ಟಿವಿ ಶೆಟ್ರೆ ನೀವೇ ಕೂತ್ಕೊಂಡು ನ್ಯೂಸ್ ಮಾಡ್ತೀರಾ? 1000 ಜನದಲ್ಲಿ ನಿಮ್ ಮನೆಯವ್ರು ಯಾರಾದ್ರೂ ಆ ಜಾಗದಲ್ಲಿ ಸತ್ತೋಗಿದ್ರೆ ನಿಮ್ಗೆ ಆ ನೋವು ಗೊತ್ತಾಗಿರೋದು ಶೆಟ್ರೆ. ಮೊನ್ನೆ ತಾನೇ ಹೊಸ ಮನೆ ಕಟ್ಟಿದಿರಾ ಕಾರ್ಕಳದಲ್ಲಿ, ಕಂಗ್ರಾಚುಲೇಷನ್. ನಿಮ್ ತಂದೆ ತಾಯಿರು ಕಟ್ಟಿದ್ದು ಅಂತ ಗೊತ್ತಾಯ್ತು. ನಮ್ಗೆ ಸಂತೋಷ ಆಗುತ್ತೆ. ನಮ್ ಶೆಟ್ರು ಬೆಳಿಬೇಕು, ಆದ್ರೆ ಸಮಾಜನೂ ಉಳಿಬೇಕಲ್ಲ ಶೆಟ್ರೆ. ನೀವು ನೋಡಿದ್ರೆ ಅಲ್ಲ, ಯೋಚನೆ ಮಾಡಿ, ಆ ಜಾಗದಲ್ಲಿನೋ ನಿಮ್ ಮನೆಯವರು ಅಥವಾ ನಿಮ್ ಅಕ್ಕ ತಂಗಿರೋ ನಿಮ್ ಸಂಬಂಧಿಕರೋ ಅಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ಒನ್ ಸೈಡ್ ಸ್ಟೋರಿನ ಮಾಡ್ತಾ ಇದ್ರ. ಆಮೇಲೆ ಯಾರೋ ಒಂದ್ 4 ಜನ ಧ್ವನಿ ಮಾಡಿದ್ರೆ ಅವ್ರಗಳನ್ನ ತಗೊಂಬಂದು ಖಂಡಿತವಾಗಿ ಆಮೇಲೆ ನೆನ್ನೆ ಎಷ್ಟೋ ಜನ ಹೇಳ್ತಾ ಇದ್ರು ಕಮೆಂಟಿಂಗ್ ಆಪ್ಷನ್ ಆಫ್ ಮಾಡಿದ್ರಂತೆ. ಕಮೆಂಟ್ ಆಪ್ಷನ್ ಆನ್ ಮಾಡಿ ಜನ ಒಪಿನಿಯನ್ ಗೊತ್ತಾಗ್ಬೇಕಲ್ಲ. ಈಗ ನಿಮ್ಮ ಒಪಿನಿಯನ್ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀರಾ. ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಫೇಸ್ಬುಕ್ ಅಂತ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಜನ ನಿಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದಾರಂತ. ಮಾಧ್ಯಮದವ್ರ ಮೇಲೆ ತುಂಬಾ ಗೌರವ ಇದೆ ನಮ್ಗೆ. ಅದನ್ನ ಉಳಿಸ್ಕೊಳ್ಬೇಕಾದ್ರು, ಪ್ರಾಮಾಣಿಕತೆಯಿಂದ ಮೆರಿಬೇಕಾದ್ರು ತುಂಬಾ ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಒನ್ ಸೈಡೆಡ್ ಸ್ಟೋರಿ ಮಾಡ್ತೀವಿ, ನಮ್ ಸ್ಯಾಟಲೈಟ್ ಚಾನಲ್ ಇದೆ, ನಮ್ದು ಜನ ಕೇಳ್ತಾರೆ ಅಂತಂದ್ರೆ ದಯಮಾಡಿ ಅದು ತಪ್ಪು ಗ್ರಾಹಸಿಕೆ. ಯಾವುದೇ ಆಗ್ಲಿ ನಮ್ಮ ಒಪಿನಿಯನ್ ನ ಜನಗಳ ಮೇಲೆ ಎನ್ಫೋರ್ಸ್ ಮಾಡಬಾರ್ದು ಅಂತ ಹೇಳುತ್ತಾ, ವಿಚಾರ ಏನೇ ಇರಲಿ ಈ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ, ಕೊಲೆಗಾರಗಳಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ ಶೆಟ್ರೆ ಅಂತ ಹೇಳುತ್ತಾ, ಶೆಟ್ರೆ ಒಬ್ಬರಿಗೆ ಅಂತಲ್ಲ, ಫೆನ್ಸ್ ಮೇಲೆ ಕಾದು ಕುಳಿತು ಏನಾಗುತ್ತೆ ಅಂತ ನೋಡ್ತಾರೆ ಎಲ್ಲರಿಗೂ ಅಷ್ಟೇ. ನಾವು ಹೇಳೋದಿಷ್ಟೇನೆ, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಜಸ್ಟಿಫೈಡ್. ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ. ಗೆದ್ದೇ ಗೆಲ್ತೀವಿ, ಒಂದಿನ ಗೆದ್ದೇ ಗೆಲ್ತೀವಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಮಂಗಳೂರು SP ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ವಿಚಾರಗಳ ಬಗ್ಗೆ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ SIT ನ ಸೆಟಪ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನ್ಯಾಷನಲ್ ನ್ಯೂಸ್ ಆಗಿದೆ ಸಾಕಷ್ಟು. ಓಕೆ, ನೋ ಪ್ರಾಬ್ಲಮ್. ಪವರ್ ಟಿವಿ ನೆಗೆಟಿವ್ ಆದ್ರೂ ಕೂಡ ನೆನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗಿಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲೇ ತೆಗಿಲಿ, ಧರ್ಮಸ್ಥಳದ ಕೊಲೆಗಳ ಬಗ್ಗೆ ಚರ್ಚೆ ಬಿಟ್ರೆ ಬೇರೆ ಏನ್ ನಡೀತಾ ಇಲ್ಲ. ಲವ್ ಯು ಆಲ್. ನಿಮ್ಮ ಶಕ್ತಿ ಮುಂದೆ ಸರ್ಕಾರ ಅಳ್ಳಾಡೋಗಿದೆ. ಖಂಡಿತವಾಗಿ ಸಿದ್ದರಾಮಯ್ಯ ಜೆಂಟ್ಲ್ಮನ್ ಇದ್ದಾರೆ. ಖಂಡಿತವಾಗಿ ಒಂದು SIT ನ ಸೆಟಪ್ ಮಾಡಿ ನಿರ್ಭೀತಿಯಿಂದ ತನಿಖೆ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾರೆ. ತಪ್ಪು ಮಾಡಿರೋರಿಗೆ ಕೋಳ ಹಾಕ್ಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ನಿಮ್ಮ ಅಡ್ವೊಕೇಟ್ ಜಗದೇಶ್. ಲವ್ ಯು ಕರ್ನಾಟಕ, ಲವ್ ಯು ಬೆಂಗಳೂರು, ಲವ್ ಯು. ಜೈ ಕೆಂಪೇಗೌಡ.